ಥರ ತಾಯಿದಿರ್ಗೆ ಹೊಡೆದ್ಬಿಟ್ರೆ ಬೈದರೆ ಎಲ್ಲೋಗ್ಬೇಕು ಈ ವಯಸ್ಸಾದ್ಮೇಲೆ. ನನಗೆ ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದ್ದೆ ಆಶ್ರಮ ಮಾಡಿದ್ವಿ. ತಂದೆ ತಾಯಿ ಏನಾಗುತ್ತೆ ಅಂದರೆ ಅಪ್ಪ ಅಮ್ಮ ಇಬ್ಬರು ಈ ಮಕ್ಕಳು ಆದ ತಕ್ಷಣ ಅರ್ಧ ಜೀವ ಹೋಗ್ಬಿಡುತ್ತೆ ಅವ್ರಿಗೆ. ಇವತ್ತು ರಾತ್ರಿ ಕರ್ಕೊಂಡು ಬರ್ತೀವಿ, ನಾಳೆ ರಾತ್ರಿಗೆ ಸತ್ತೋಗ್ತಾನೆ. ನೋಡಿ, ದೇವರು ಬರೆದ್ಬಿಟ್ಟಿರ್ತಾನೆ ಇಂತಹ ಜಾಗದಲ್ಲಿ ನಿನ್ನ ಸಾವು. ಇನ್ನೂ ಅವ್ರನ್ನ ಸಾಕಿ ಸೆಲ್ವಷ್ಟರಲ್ಲಿ ಇನ್ನೂ ಅರ್ಧ ಜೀವ ಹೋಗ್ಬಿಟ್ಟಿರುತ್ತೆ. ನೀವು ದೊಡ್ಡವರಾಗೋವರೆಗೂ ಅವ್ರ ಮೈ ಮೂಳೆಯಲ್ಲಿ ಏನು ಉಳ್ಕೊಂಡಿರಲ್ಲ. ಅಪ್ಪ ಅಮ್ಮನ ಮೈ ಮೂಳೆಯಲ್ಲಿ ದುಡ್ಕೊಂಡು ತಿನ್ನೋಕ್ಕೂ ಆಗಲ್ಲ ಅವ್ರಿಗೆ. ಆ್ಯಕ್ಚುಲಿ ಇಂಥ ತಂದೆ ತಾಯಿನ ಬೀದಿಲಿ ಬಿಸಾಕ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗಬೇಕು? ದುಡ್ಕೊಳ್ಳೋ ಶಕ್ತಿ ಇಲ್ಲ, ದುಡಿಯೋಕ್ಕೂ ಆಗಲ್ಲ, ಎಲ್ಲೋ ಹೆಣ್ಮಗಳು ರೋಡಲ್ಲಿ ಮಲಗೋಕ್ಕಾಗಲ್ಲ. ಹೆಂಗೆ ಬದುಕಬೇಕು ಇವರೆಲ್ಲ? ಆಚೆ ಬಿಟ್ಬಿಡ್ತೀರಾ? ಯಾರು ಸಪೋರ್ಟ್ ಮಾಡಲ್ಲ. ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಹೆಂಗೆ ಕರ್ಕೊಂಬಂದ್ಬಿಟ್ರಿ, ನಿಮ್ಗೆ ಪೊಲೀಸವ್ರು ಒಳಗೆ ಹಾಕ್ತಾರೆ, ಮುಗೀತು ನಿಮ್ಮ ಜೀವನ ಇಷ್ಟೇ, ಮುಗೀತು, ಆಶ್ರಮಕ್ಕೆ ದುಡ್ಡು ಹಾಕಿದೆಲ್ಲ ಹೋಯ್ತು ಅಂತಾರೆ. ಸತ್ತಿರೋ ಹೆಣನ ಮಾರ್ತೀವಿ ಅನ್ನಲ್ಲಿ ಹಾಕ್ಕೊಂಡು ನಾನು ನನ್ನ ಮಗ KC ಜನರಲ್ಗೆ ಹೋಗ್ತೀವಿ. ಆಲ್ರೆಡಿ ಸತ್ತಿದ್ದಾನೆ ಅಂತ ನಮಗೆ ಗೊತ್ತು. ಕೊನೆಗೂ ಬದುಕನ್ನ ಒಂದು ದಡಕ್ಕೆ ಮುಟ್ಟಿಸಿದೆ ಅಂತ ಅನಿಸ್ತದೆ ನಿಮಗೆ? ಮುಟ್ಟಿದೆ ಸರ್. ಆದರೂ ಈಗ ಅನ್ಸತ್ತೆ ದೇವ್ರ ಹತ್ರ ಇನ್ನೊಂದು ಸ್ವಲ್ಪ ದಿವಸ ಜಾಸ್ತಿ ಇಡು ಅಂತ. ಯಾಕೆಂದರೆ ನಾನೀಗ ಮಾಡ್ತಾ ಇರೋಂಥ ಕೆಲಸ ತಂದೆ ತಾಯಿ ಅನ್ನೋ ಪದಕ್ಕೆ ತುಂಬ ಅರ್ಥ ಇದೆ. ನನಗೆ ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದ್ದೆ ಆಶ್ರಮ ಮಾಡಿದ್ವಿ. ಈ ಆಶ್ರಮವನ್ನು ಪುನೀತ್ ಅವರು ಹೊರಟೋದಾಗ ನೀವು ಮಾಡಲಿಕ್ಕೆ ಮುಂದಾದೆ ಅಂತ ಅಂದ್ರಿ. ಹೌದು. ಅಲ್ಲಿಂದ ಶುರು ಮಾಡಿ, ಏನು ಇದರ ಕನಸು ಏನು ನಿಮ್ಮದು? ನನಗೆ ಅದೇ ಯಾರು ಇಲ್ದಿದ್ದವ್ರಿಗೆ ಊಟ ಹಾಕಬೇಕು ಅನ್ನೋದು ಮಾತ್ರ ನನಗಿತ್ತು. ಯಾಕಂದ್ರೆ ಊಟದ ಬೆಲೆ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಕಷ್ಟ ನೋವು ಎಲ್ಲವೂ ಅದರಲ್ಲಿ ಇನ್ವಾಲ್ವ್ ಆಯಿತು. ಇಷ್ಟೇ ಜೀವನ ಅಂತ ತೋರಿಸ್ಕೊಟ್ಟಲ್ಲ, ಏನೋ ಒಂದು ಮಾಡಬೇಕು, ಹೋಟೆಲ್ ಮಾಡಬೇಕು ಅಂದರೆ ದುಡ್ಡು ವಾಪಸ್ ಬರುತ್ತೆ. ದುಡ್ಡು ಬರಬಾರ್ದು ನನಗೆ, ನಾನು ಹಾಕಿದ ದುಡ್ಡು ನನಗೆ ವಾಪಸ್ ಬರಬಾರ್ದು. ಯಾಕಂದರೆ ಇತ್ತೀಚೆಗೆ ನನಗೆ ಆ ಕಷ್ಟ ಮರ್ತೋಗ್ಬಿಟ್ಟಿತ್ತಲ್ಲ. ನಾನು ಆರಾಮಾಗಿದ್ದೆ, ಚೆನ್ನಾಗಿದ್ದೆ. ಬೇಡ, ಏನೋ ಒಂದು ಮಾಡಬೇಕು, ನನಗೆ ಹಾಕಿದ ದುಡ್ಡು ಬರಬಾರ್ದು ಅಂಥೇಳಿ ಯಾರೂ ಇಲ್ದಿದ್ದವ್ರಿಗೆ ಊಟ ಹಾಕಬೇಕು ಅಂತ ಹೋದೆ. ಜಾಗ ನೋಡಿದೆ, 8 ಲಕ್ಷ ಅಡ್ವಾನ್ಸ್ ಕೊಟ್ಟೆ. ಓಕೆ ಆಯಿತು. ಅದು ಎಲ್ಲವೂ ಮಾಡಿಕೊಟ್ರು, ಬರೀ ಗೋಡೆಗಳನ್ನ ಕಟ್ಕೊಟ್ರು. ಅದಾದಮೇಲೆ ನಾನು ಅದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಂಡೆ. ಅದಾದಮೇಲೆ ಪೂಜೆನೂ ಮಾಡಿಸ್ದೆ, ಗೃಹಪ್ರವೇಶ ನಾನೇ ಮಾಡಿಕೊಂಡೆ. ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಯಾರನ್ನು ಕರ್ಕೊಂಡು ಬರೋದು, ಎಲ್ಲಿಂದ ಕರ್ಕೊಂಡು ಬರೋದು ಅನ್ನೋದು ಗೊತ್ತಿಲ್ಲ. ನಾನು ನನ್ನ ಮಗ ಒಂದು ಮಾರ್ತೀವಿ ಹಾಕ್ಕೊಂಡು ಗೀತಮ್ಮ ಅಂತ ಒಬ್ರು ಇರ್ತಾರೆ, ಅವ್ರನ್ನ ಜೊತೆಲಿ ಕರ್ಕೊಂಡು ಒಂದು ರೌಂಡ್ ಹೋಗ್ತೀನಿ. ಹೋದಾಗ ರೋಡಲ್ಲಿರೋರನ್ನ ಕರ್ಕೊಂಡು ಬರ್ತೀವಿ. ಒಂದು ಲಕ್ಷ್ಮೀ ಅಜ್ಜಿ ಅಂತ ಫಸ್ಟ್ ಅಜ್ಜಿ ನನಗೆ ಆಶ್ರಮದಲ್ಲಿ ಇನ್ನೂ ಇದ್ದಾರೆ ಈಗ. ಇನ್ನೊಬ್ಬರು ಅರುಣಾಚಲ ಅಂತ, ಒಂದು ತಮಿಳು. ಒಬ್ಬರು ದೇವಿ ಹಾಲ್ಬೇಕು ಪಕ್ಕನೇ ಕೂತಿರ್ತಾರೆ, ನನ್ನ ಮನೆ ಪಕ್ಕನೇ ಕೂತಿರ್ತಾರೆ. ಯಾರೂ ಇರಲ್ಲ. ರಾತ್ರಿ ಕರ್ಕೊಂಡು ಬರ್ತೀವಿ. ಮಾರನೇ ದಿನ ಹೋಗ್ತೀವಿ ತಿರ್ಗಾ. ಒಬ್ಬ ಮನುಷ್ಯ ಮಲಗಿರ್ತಾನೆ ರೋಡಲ್ಲಿ, ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ. ಆಗ ಅವ್ರು ಇಲ್ಲಿರೋರೆಲ್ಲ ಹೇಳ್ತಾರೆ, ಇವ್ರನ್ನ ಕರ್ಕೊಂಡೋಗಿ 4 ವರ್ಷದಿಂದ ಇಲ್ಲೇ ಬಿದ್ದಿದ್ದಾನೆ, ಯಾರೂ ನೋಡೋರಿಲ್ಲ ಅವನ್ನ, ಇವರು ಮನೆಯವರು ಯಾರೂ ಇಲ್ಲ. ಸರಿ, ಹೌದಾ, ಇನ್ನೇನು ಅಂದ್ಬಿಟ್ಟು ನಮ್ಗೆ ಯಾವುದು ಬೇರೆ ತಲೆಯಲ್ಲಿ ಇರಲ್ಲ, ಊಟ ಹಾಕಬೇಕಷ್ಟೆ. ಕರ್ಕೊಂಡು ಬರ್ತೀವಿ. ಇವತ್ತು ರಾತ್ರಿ ಕರ್ಕೊಂಡು ಬರ್ತೀವಿ, ನಾಳೆ ರಾತ್ರಿಗೆ ಸತ್ತೋಗ್ತಾನೆ. ನೋಡಿ, ದೇವರು ಬರೆದ್ಬಿಟ್ಟಿರ್ತಾನೆ ಇಂತಹ ಜಾಗದಲ್ಲಿ ನಿನ್ನ ಸಾವು. 4 ವರ್ಷದಲ್ಲಿ ಸಾಯಲಿಲ್ಲ ನೋಡಿ. 4 ವರ್ಷ ಸತ್ತಿಲ್ಲ. ಅವನ ಋಣ ಏನಿತ್ತೋ ನನಗೆ ಗೊತ್ತಿಲ್ಲ. ವಜ್ರದಲ್ಲಿ ಏನಾದರೂ ಅವನ್ನ ತಿಂದಿದ್ನೋ, ತಾಯಿಯಾಗಿದ್ನೋ, ಮಗ ಆಗಿದ್ನೋ, ಏನೂ ಗೊತ್ತಿಲ್ಲ. ನಾನು ಅದೇ ಅಂದ್ಕೊಂಡೆ, 4 ವರ್ಷ ರೋಡಲ್ಲಿರೋನಿಗೆ ಸಾವು ಕೊಡಲಿಲ್ಲ ನೀನು, ಈ ಜಾಗದಲ್ಲಿ ಕರ್ಕೊಂಡು ಬಂದು ನೀನು ಸಾವು ಕೊಟ್ಟಲ್ಲ, ನಿನ್ನ ಲೀಲೆ ಏನು? ಸದೋದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ. ಆವಾಗ ನಾನು ಚಿತಾಗಾರಿಗೆ ನಂಬರ್ ತೊಗೊಂಡು ಫೋನ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಬೇಕು. ನೋಡಿ, ಆಗ ನನಗೆ ಆಶ್ರಮದ ಹಣೆ ಬರ ಸ್ಟಾರ್ಟ್ ಆಗುತ್ತೆ. ನಿಜವಾದದ್ದು ಸ್ಟಾರ್ಟ್ ಆಗತ್ತೆ. ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ತಗೊಳ್ಳೋದು, ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ತಗೊಳ್ಳೋದು ಅಂತ ಗೊತ್ತಿಲ್ಲದೆ ಆಶ್ರಮ ಮಾಡಿರೋಳು ನಾನು.
ಮನುಷ್ಯ ಸತ್ತೋಗ್ಬಿಟ್ಟು ಅರ್ಧ ಕ್ಯಾಮ್ರಾ ಎಲ್ಲ ಇತ್ತು, ರೆಕಾರ್ಡ್ ಇತ್ತು. 11:15 ಬಾತ್ರೂಮ್ಗೆ ಹೋಗಿ ಬಂದು ಕೂತ್ಕೊಳ್ತಾನೆ, ಎದೊಳ್ತಾನೆ, ಕೂತ್ಕೊಳ್ತಾನೆ. ಎಂಥ ಒಳ್ಳೆಯ ಸಾವು ಗೊತ್ತಾ, ಅಂತಹ ಒಳ್ಳೆಯ ಸಾವು ಮನುಷ್ಯನಿಗೆ. ನನ್ನ ಮಗನಿಗೆ ಹೇಳ್ತೀನಿ, ನಿನಗೆ ಬೇಕಿತ್ತಾ ಅಂತ ನಾಗ. ಯಾರು ಸಪೋರ್ಟ್ ಮಾಡಲ್ಲ ನನಗೆ, ಹೊಸ ತಲೆಮಾರು ಯಾರು ಸಪೋರ್ಟ್ ಮಾಡಲ್ಲ ನನಗೆ. ಮೆಡಿಕಲ್ ಸರ್ಟಿಫಿಕೇಟ್ ಹೆಂಗೆ ಕರ್ಕೊಂಡ್ಬಂದ್ಬಿಟ್ರಿ, ನಿಮ್ಗೆ ಪೊಲೀಸವ್ರು ಒಳಗಾಗ್ತಾರೆ, ಮುಗೀತು ನಿಮ್ಮ ಜೀವನ ಇಷ್ಟೇ, ಮುಗೀತು, ಆಶ್ರಮಕ್ಕೆ ದುಡ್ಡು ಹಾಕಿದೆಲ್ಲ ಹೋಯ್ತು ಅಂತಾರೆ. ನನಗೆ ಯಾರು ಇಂಥ ಕಡೆ ಹೋಗಿ ತೊಗೊಂಡು ಬನ್ನಿ, ಹಿಂಗೆ ಮಾಡಿ ಅಂತ ಯಾರೂ ಸಪೋರ್ಟ್ ಮಾಡಲ್ಲ. ಸತ್ತಿರೋ ಹೆಣನ ಮಾರ್ತೀವಿ ಅನ್ನಲ್ಲಿ ಹಾಕ್ಕೊಂಡು ನಾನು ನನ್ನ ಮಗ KC ಜನರಲ್ಗೆ ಹೋಗ್ತೀವಿ. ಆಲ್ರೆಡಿ ಸತ್ತಿದ್ದಾನೆ ಅಂತ ನಮಗೆ ಗೊತ್ತು, ಸರ್ಟಿಫಿಕೇಟ್ ಬೇಕಲ್ಲ. ಹಂಗಂದಾಗ ಇದು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ, ಮೇಡಮ್ ಏನೋ ಸರ್ಟಿಫಿಕೇಟ್ ಕೊಡ್ತೀರಾ? ಇಲ್ಲಮ್ಮ ಹಂಗೆಲ್ಲ ಕೊಡೋಕ್ಕಾಗಲ್ಲ, ಆಲ್ರೆಡಿ ಸತ್ತೋಗ್ಬಿಟ್ಟವ್ರೆ, ಅಲ್ಲೇ ಎಲ್ಲಾರ ತೊಗೊಳ್ಳಿ. ನನ್ನ ಮಗ ನನ್ನ ಮುಖ ನೋಡೋದು, ನಾನು ಅವನ ಮುಖ ನೋಡೋದು. ಮತ್ತೆ ಆ ಎಣನ ಎತ್ಕೊಂಡು ಸ್ಟ್ರೆಚರಿಂದ ವಿಕ್ಟೋರಿಯಾಗೆ ಹೋಗ್ತೀವಿ. ಅಲ್ಲಿ ತೊಗೊಂಡು ಹೋಗ್ತೀವಿ ಒಳಗಡೆಗೆ. ಅಲ್ಲಿ ಒಳಗಡೆಗೆ ಎತ್ಕೊಬರ್ತಾರೆ, ಎಲ್ಲ ಸತ್ತೋಗಿದೆ ಅಂತಾರೆ. ಓ ಹೌದಾ ಮೇಡಮ್, ಹೌದಾ, ಒಂಚೂರು ಬರ್ಕೊಡ್ತೀರಾ ಸತ್ತೋಗಿದ್ದಾರೆ ಅಂತ. ಹಂಗೆಲ್ಲ ಕೊಡೋಕ್ಕಾಗಲ್ಲ ರೀ, ಪೊಲೀಸ್ ಬರಬೇಕು, ಯಾರು ಏನು ಎತ್ತ ನಿಮ್ಗೇನಾಗಬೇಕು, ರೋಡಲ್ಲಿ ಬಿದ್ದಿದ್ದವರು ಅಂತೀರಾ, ಹೆಂಗೆ ಕರ್ಕೊಂಬಂದ್ರಿ, ಏನು ಮಾಡಿದ್ರಿ, ಲೆಟ್ರ್ ಇದೆಯಾ ಪೊಲೀಸ್ದು? ಆಗ ಗೊತ್ತಾಗತ್ತೆ ಪೊಲೀಸ್ ಸ್ಟೇಷನ್ ಲೆಟ್ರ್ ಇರಬೇಕು ನಮಗೆ ಅಂತ. ಅಲ್ಲೂ ಕೊಡಲ್ಲ ಸರ್. ಅಲ್ಲೇನಂತಾರೆ ಅಂದರೆ ಭಯ ಆಗಿಬಿಡುತ್ತೆ, ಶವಗಾರದಲ್ಲಿ ಹಾಕ್ಬಿಡಿ, ಪೊಲೀಸವ್ರು ಬಂದು ಅದೇನು ನೋಡ್ತಾರೆ, ಆಮೇಲೆ ನಾವೊಂದು ಕಂಪ್ಲೇಂಟ್ ಮಾಡ್ತೀವಿ, ಬರ್ತಾರೆ, ಆಮೇಲೆ ತೀರ್ಮಾನ ಮಾಡಿಕೊಂಡು ಪೋಸ್ಟ್ಮಾರ್ಟಮ್ ಮಾಡಿ ತೊಗೊಂಡೋಗಿ. ಪುಕ್ಲು ಸ್ಟಾರ್ಟ್ ಆಗುತ್ತೆ. ಪೊಲೀಸವರು ಅಂತ ಏನು ಹೇಳೋದು, ಎಲ್ಲಿಂದ ಕರ್ಕೊಂಬಂದ್ರೆ ಏನು ಮಾಡಿ, ನಾವು ಒಳಗೆ ಹೋಗ್ಬಿಡ್ತೀವಿ ಅನ್ನೋ ಭಯ ಸ್ಟಾರ್ಟ್ ಆಯ್ತು ಅಲ್ಲಿ. ಅಲ್ಲಿಂದನೂ ಎತ್ಕೊಂಡ್ಬರ್ತೀವಿ ನಾನು. ನನ್ನ ಆಶ್ರಮ ಇರಲಿ, KC ಜನರಲ್ ಇರಲಿ, ವಿಕ್ಟೋರಿಯಾ ಇರಲಿ, ಮತ್ತು ಆಶ್ರಮ ಇರಲಿ, ಮತ್ತೆ ಬಾಡಿ ತೊಗೊಂಡು ಅಲ್ಲಿ ಹೆಣನಲ್ಲಿ ಮಲಗಿಸ್ಕೊಳ್ತೀವಿ ಆಶ್ರಮದಲ್ಲಿ. ಮತ್ತೆ ಊರೆಲ್ಲ ಸುತ್ಕೊಂಡು ಅಲ್ಲಿಗೆ ಬರ್ತೀವಿ. ಅಲ್ಲಿಗೆ ಬಂದ್ಬಿಟ್ಟು ಮತ್ತೆ ಮದನಾಯಕನಹಳ್ಳಿ ಸ್ಟೇಷನ್ಗೆ ಹೋಗ್ತೀನಿ. ನಮಗೆ ಮದನಾಯಕನಹಳ್ಳಿ ಸಂಬಂಧಪಡುತ್ತೆ. ಓಪನಿಂಗಲ್ಲಿ ಎಲ್ರಿಗೂ ಒಂದು ಲೆಟ್ರ್ ಕೊಟ್ಟಿರ್ತೀನಿ. ಅಲ್ಲಿ ಹೋದರೆ ಎಲ್ಲ ಬರ್ಸ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ನಾವೇನು ಕಳಿಸಿಲ್ವಲ್ಲಮ್ಮ, ನಾವೆಲ್ಲೂ ಲೆಟ್ರ್ ಕೊಟ್ಟಿಲ್ವಲ್ಲ, ಹೆಂಗೆ ಕರ್ಕೊಂಡ್ಬಂದ್ರಿ ನೀವು ರೋಡಲ್ಲಿರೋರನ್ನ? ಪೊಲೀಸ್ ಸ್ಟೇಷನ್ಗೆ ತಿಳಿಸ್ಬೇಕಲ್ವ ನೀವು, ಪೊಲೀಸವ್ರಿಗೆ ತಿಳಿಸ್ದೆ ನೀವು ಹೆಂಗೆ ಕರ್ಕೊಂಡು ಬಂದ್ರಿ ಅಂತಾರೆ. ಆವಾಗ ನಮಗೆ ತಲೆಗೆ ಬರುತ್ತೆ, ಇದು ಮತ್ತೆ ವಾಪಸ್ ಬರ್ತೀನಿ. ನೆನ್ನೆ ರಾತ್ರಿ ಸತ್ತಿದ್ದ ಮನುಷ್ಯ ಮಧ್ಯಾಹ್ನದವರೆಗೂ ಹಾಗೆ ಇರ್ತಾರಲ್ಲೇ. ಎಲ್ಲರಿಗೂ ಕೇಳ್ಕೊತೀನಿ, ಇಲ್ಲ ರೀ ನಿಮ್ಮ ಕಂಪ್ಲೇಂಟ್ ಆಗಿಬಿಡುತ್ತೆ, ನಿಮ್ಮ ಮೇಲೆ ಹಂಗಾಗತ್ತೆ ಹಿಂಗಾಗತ್ತೆ, ಎದುರಿಸೋರೇ ಇದ್ದಾರೆ. ಆಗ ಅಪ್ಪು ಸರ್ನ ಕೇಳ್ಕೊತೀನಿ, ಒಳ್ಳೆ ಕೆಲಸ ಮಾಡಿದ್ರು ಕಾಲ ಇಲ್ವಲ್ಲ, ಇನ್ನೆಲ್ಲಿದೆ ಕಾಲ, ಇದಕ್ಕಿಂತ ಒಳ್ಳೆ ಕೆಲಸ ಏನಿದೆ? ಒಬ್ಬ ಮನುಷ್ಯ ಫುಟ್ಪಾತಲ್ಲಿರೋರನ್ನ ಕರ್ಕೊಂಬಂದು ಅನ್ನ ಹಾಕ್ತೀವಿ ಅಂದರೂ ಕಾಲ ಇಲ್ಲ ಅಂದರೆ ಇನ್ನೆಲ್ಲಿದೆ ಒಳ್ಳೆ ಕೆಲಸ? ಇಷ್ಟೇ ಏನಪ್ಪ, ಇದಕ್ಕಿಂತ ಒಳ್ಳೆ ಕೆಲಸ ಇದ್ದರೆ ತೋರ್ಸಪ್ಪ, ಭಗವಂತನ ಕೇಳ್ಕೊತೀನಿ, ಅಪ್ಪು ಸರ್ನಾಕ ಕೇಳ್ಕೊತೀನಿ. ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದೆ, ಹಿಂಗಾಗಿದೆ. ಆಗ ಪ್ರಭಾವತಿ ಹೆಲ್ತ್ ಇನ್ಸ್ಪೆಕ್ಟ್ರು, ನೆನೆಸ್ಕೋಬೇಕು ನಾನು ಇವತ್ತು, ಗ್ರಾಮ ಪಂಚಾಯತಿಲಿದ್ದಾರೆ ಹೆಲ್ತ್ ಇನ್ಸ್ಪೆಕ್ಟ್ರು, ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಈ ಆಶ್ರಮ ಓಪನ್ ಮಾಡೋಕ್ಕೆ ಲೆಟ್ರ್ ಎಲ್ಲ ಕೊಟ್ಟಿದ್ದೆ. ಆಗ ಅಮ್ಮ ಹಿಂಗೆ ಆಗೋಗ್ಬಿಟ್ಟಿದೆ ಮೇಡಮ್ ಅವರೇ, ಏನು ಮಾಡೋದು ಅಂತಂದಾಗ ಆಶಾ ಕಾರ್ಯಕರ್ತರನ್ನ ಆಶ್ರಮಕ್ಕೆ ಕಳಿಸ್ತಾರೆ. ಅಷ್ಟೊತ್ತಿಗೆ 4:30-5 ಗಂಟೆ ಕತೆ, ಸಾಯಂಕಾಲ. ಅವ್ರು ಬಂದು ಹೌದು ಹಿಂಗೆ ತೀರ್ಕೊಂಬಿಟ್ಟಿದ್ದಾರೆ, ಹೆಂಗಾಗಿದೆ ಅಂತೆಲ್ಲ ಹೇಳ್ತಾರೆ. ಆಗಲೇ ತಣ್ಣಗಾಗ್ಬಿಟ್ಟಿದೆ, ಯಾವ ಬಾಕ್ಸು ಇಲ್ಲ, ಏನೂ ಇಲ್ಲ ನಮ್ಮ ಹತ್ರ, ಕೆಳಗಡೆ ಮಲಗಿಸ್ಕೊಂಡಿದ್ದೀನಿ. ಆಗ ಸರಿ ನಾನೊಂದು ಬರ್ಕೊಡ್ತೀನಿ, ಕೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ, ಪಂಚಾಯತಿಲಿ ಇದು ಬರ್ಕೊಡ್ತೀನಿ ಅಂತ. ರಿಜಿಸ್ಟರ್ ಆಗಿದೆಯಲ್ವಾ? ಹ್ಞೂ ಎಲ್ಲ ಆಗಿದೆ, ಎಲ್ಲ ಥರನೂ ಪೇಪರ್ಸ್ ಇದೆ ಅಂತೆಲ್ಲ ಅವ್ರಿಗೊಂದೊಂದು ಕಾಪಿ ಕಳಿಸ್ತೀನಿ. ಸರಿ ಅಂತ ಅವ್ರೊಂದು ಲೆಟ್ರ್ ಕೊಟ್ಟು ಅದನ್ನು ತಗೊಂಡು ಏನು ಮಾಡೋದು ಅಂತ ಗೊತ್ತಿಲ್ಲ. ಆವಾಗ ನಂಗೆ ಮಲ್ಲೇಶ್ವರಮಲ್ಲಿ ನಮ್ಗೆ ಡಾಕ್ಟ್ರ್ ಇದ್ರು ಮೊದಲು, ಅವರು ಲೆಟ್ರ್ ತಂದರೆ ಕೊಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಈ ಥರ ಲೆಟ್ರ್ ಕೊಟ್ಟಿದ್ದಾರೆ ಅಂತಂದಾಗ ತೊಗೊಂಡು ಬನ್ನಿ, ಕಳಿಸಿ ಫಸ್ಟ್ ವಾಟ್ಸಪ್ಪಲ್ಲಿ. ಕಳಿಸಿದ ತಕ್ಷಣ ರೆಡಿ ಮಾಡಿಟ್ಟಿರ್ತೀನಿ, ಬನ್ನಿ ಒಂದಿಷ್ಟು ಅಂತ ಅಮೌಂಟ್ ಹೇಳ್ತಾರೆ. ಆಯಿತು ಕೊಡ್ತೀನಿ, ನಮಗೆ ಕೊಡ್ತಾರೆ. ಆವಾಗ SRS ಚಿತಾಗಾರಕ್ಕೆ ಫೋನ್ ಮಾಡ್ತೀನಿ, ತೊಗೊಂಡು ಬನ್ನಿ ಬಾಡಿನ ಅಂತಾರೆ. ಅಷ್ಟೊತ್ತಿಗೆ 6:30 ಕತೆ. ಮಲ್ಲೇಶ್ವರಂಗೆ ಹೋಗಿ, ಈ ಕಡೆ ಇವನು ನನ್ನ ಮಗ ಬಾಡಿನ ತಗೊಂಡು SRSಗೆ ಬರಬೇಕು, ನಾನು ಮಲ್ಲೇಶ್ವರಂಗೆ ಹೋಗಿ ಮೆಡಿಕಲ್ ಸರ್ಟಿಫಿಕೇಟ್ ತರಬೇಕು. 6:30 ಕತೆ. ಚಿತಾಗಾರದಲ್ಲಿ ಹಿಂಗೆ ಮಲಗಿಸ್ಬಿಟ್ಟು ಮನುಷ್ಯನಿಗೆ, ಅಪ್ಪ ತಪ್ಪಾಯಿತು, ಕ್ಷಮಿಸ್ಬಿಡು, ನೀನು ಅಕ್ಕನೋ ತಂಗಿನೋ ತಾಯಿಯೋ ಇದ್ದಿದ್ರೆ ಬೇಗ ಮಾಡ್ತಿದ್ರೇನು, ಕರ್ಪೂರ ಹಿಂಗೆ ಹಚ್ಬಿಟ್ಟು
ಅಷ್ಟೇ ಕೇಳ್ಕೊಳ್ತೀನಿ. ಆಗ ಗೊತ್ತಾಗುತ್ತೆ ರೋಡಲ್ಲಿರೋರನ್ನ ನಾವು ಯಾರು ಕರ್ಕೊಂಡು ಬರಬಾರ್ದು. ಕಾನೂನು ಚೌಕಟ್ಟಲ್ಲೇ ಕರ್ಕೊಂಡು ಬರಬೇಕು ಅಂತ ಆಗ ನನಗೆ ಸತ್ಯ ಗೊತ್ತಾಗತ್ತೆ. ಆಮೇಲೆ ಪೊಲೀಸ್ ಮತ್ತೆ ಕರ್ಕೊಂಡು ಬರೋಕ್ಕೆ ಹೋದಾಗ ಆ ಡಿಪಾರ್ಟ್ಮೆಂಟ್ ಯಶವಂತಪುರ ಅವ್ರಿಗೆ ಕೇಳ್ತೀನಿ, ನಂಗೆ ಲೆಟ್ರ್ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ ಸರ್ ಅಂತ. ಆಶ್ರಮ ಮಾಡಿದ್ದೀವಿ ಅಂತ ಎಲ್ಲ ಕಡೆ ತಿಳಿಸಿದಾಗ ಒಂದು ಲೆಟ್ರ್ ಕೊಟ್ಟರೆ ನಾನು ಕರ್ಕೊಂಡು ಹೋಗ್ತೀನಿ ಸರ್, ನನಗೆ ರಿಜಿಸ್ಟರ್ ಆಗಿದೆ ಅಂತೆಲ್ಲ ಹೇಳ್ತೀನಿ. ಸರ್ ಇಲ್ಲಿಗೆ ಯಾಕೆ ಬಂದೆ, ನೀವು ಇಲ್ಲಿಗೆ ಯಾಕೆ ಬಂದ್ರಿ? மகளா உங்க பொண்ணா? பொண்ணு எங்க இருக்கிறது? பேர் என்ன? ಬರಲ್ಲ, ಏನು ಗೊತ್ತಿಲ್ಲ ಸರ್ ನನಗೆ. ಯಶವಂತಪುರ ಸ್ಟೇಷನ್ ಪೊಲೀಸ್ ಸ್ಟೇಷನು ಏನೂ ಇಲ್ಲ. ಒಂದು ಬ್ಯಾಗ್ ಇತ್ತು, ಮಕ್ಕಳೆಲ್ಲ ಹೊಡೆದು ಬಿಸಾಕಿದ್ದಾರೆ ಅಂತ ಅದು ಹೇಳುತ್ತೆ ಅಷ್ಟೇ. ನಮ್ಗೆ ಅದು ಹೊಡಿತಾರೆ, ಬಡಿತಾರೆ, ಚೆಸ್ತಾರೆ, ಜುಟ್ಟು ಹಿಡ್ಕೊಳ್ತಾರೆ ಅಂಕಾಲಲ್ಲಿ. ಸಿಗ್ತಾರೆ. ತಮಿಳಲ್ಲಿ ಮಾತಾಡುತ್ತೆ ಅಜ್ಜಿ, ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಬಂದೋಸ್ತ್ರಲ್ಲಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇತ್ತು, ಈ ಥರ ಹೊಡೆದ್ರು, ಬೈದರು, ಮಾಡಿದ್ರು ಅಂತ ಹೇಳ್ತಾನೆ ಇತ್ತು. ಈಗ ನಾವು ತಾನೇ ಎಲ್ಲಿ ಬಿಡೋಣ ಈ ವಯಸ್ಸಾಗಿರೋರಿಗೆ? ಇಂಥ ವಯಸ್ಸಾಗಿರೋರನ್ನ ನಾವು ಎಲ್ಲಿ ಬಿಡೋಕ್ಕಾಗತ್ತೆ ಪಾಪ. ನನಗೆ ಯಶವಂತಪುರ ಸ್ಟೇಷನಿಂದ ಕಳಿಸಿರ್ತಾರೆ. ಇವ್ವಿ ಅಳ್ತಾ ಕೂತಿರುತ್ತೆ ಅಜ್ಜಿ, ಬಂದಮೇಲೂ ಇಲ್ಲೂ ಅಳ್ತಾನೆ ಇರುತ್ತೆ. ಈಗ ಒಂಚೂರು ನಂಗೆ ಸಮಾಧಾನ ಆಗಿದೆ. ಮಕ್ಕಳು ಯಾರಿದ್ದಾರೆ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ನೀವು ಮಕ್ಕಳು ಈ ವಿಡಿಯೋಸ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಅಮ್ಮನ ಮಡಿಲು ಟ್ರಸ್ಟ್ ಅಂತೇಳಿ ನಮ್ಮ ಆಶ್ರಮದಲ್ಲಿದ್ದಾರೆ ಬೆಂಗಳೂರು. ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಹೋದರೂ ಸಾಕು, ನೀವು ಅವ್ರ ಅಡ್ರೆಸ್ ಕೊಡ್ತಾರೆ, ದಯವಿಟ್ಟು ಬಂದು ಕರ್ಕೊಂಡೋಗಿ ಅಂತ ಕೇಳಿ ನಮ್ಗೆ ಒಂದು ಲೆಟ್ರ್ ಕೊಡ್ತಾರೆ. ಅವಾಗ ಕರ್ಕೊಂಬರಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ KSP ಆ್ಯಂಡ್ ಮಿಸ್ಸಿಂಗ್ ಆ್ಯಂಡ್ UDR ಅಂತ ಗ್ರೂಪ್ ಇದೆ, ಆಲ್ ಇಂಡಿಯಾ ಮಿಸ್ಸಿಂಗ್ ಗ್ರೂಪು. ಇದು ಆ ಗ್ರೂಪಿಗೆ ನನ್ನ ಜಾಯಿನ್ ಮಾಡ್ತಾರೆ. ಅವಾಗ ಯಾವುದೇ ಸ್ಟೇಷನಲ್ಲಿದ್ದರೂ ನನಗೆ ಫೋನ್ ಮಾಡ್ತಾರೆ. ಅವಾಗ ನಾನು ಆಟೋ ಮಾಡ್ಕೊಂಡು, ನನ್ನ ಹತ್ರ ಇವತ್ತಿಗೂ ಆಂಬ್ಯುಲೆನ್ಸ್ ಇಲ್ಲ, ಆಟೋ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಬರ್ತೀನಿ. ಅವರು ಸತ್ತರೆ ನಾನು ಎಲ್ಲವೂ ಮಾಡ್ತೀನಿ. ಹೇಳ್ತಾರೆ ನೀವು ಮಾಡಬೇಕು ಮಾಡಬಾರ್ದು ಎರಡೂ ಹೇಳ್ತಾರೆ. ಒಂದೊಂದು ಸ್ಟೇಷನ್ದು ಒಂದೊಂದು ಥರ ಇರುತ್ತೆ, ಹೇಳ್ತಾರೆ. ನೀವು ಮಾಡಿ ಅಮ್ಮ, ಯಾರೂ ಇಲ್ವಲ್ಲ, ಇಷ್ಟು ದಿನ ನೋಡ್ಕೊಂಡಿದ್ದ, ನೀವು ಮಾಡಿ ಅಂತ ಒಂದು ಲೆಟ್ರ್ ಕೊಡ್ತಾರೆ ನನಗೆ. ನಾನೇ ಮಾಡ್ತೀನಿ. ಇಲ್ಲ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಆ ಬಾಡಿನ ಶಿಫ್ಟ್ ಮಾಡಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಅವರೇ ಮಾಡ್ತಾರೆ. ಆ ಥರನೂ ಮಾಡ್ತಾರೆ, ಈ ಥರನೂ ಮಾಡ್ತಾರೆ. ಎರಡೂ ಈಗ ನಾನು ಮಾಡ್ತೀನಿ. ಅವತ್ತು ಕಲ್ತಂಥ ಪಾಠ, ಅದು ಒಂದು ಪಾಠ ನನಗೆ ಲೈಫಲ್ಲಿ. ಸಿನಿಮಾ ರಂಗ ಎಷ್ಟು ಮಟ್ಟಿಗೆ ನಿಮಗೆ ಈ ಆಶ್ರಮಕ್ಕೆ ಸಹಾಯ ಮಾಡಿದೆ? ಸಿನಿಮಾ ರಂಗದಲ್ಲಿ ನಾನು ಯಾರ ಹತ್ರನೂ ಇವತ್ತರೆಗೂ ನಾನು ಸಹಾಯ ಯಾರನ್ನೂ ಕೇಳಿಲ್ಲ. ಅದರಲ್ಲಿ ನಮ್ಮ ಹೋಮ್ ಸಿನಿಮಾ ಯಜಮಾನ ಸಿನಿಮಾ ಹೀರೋಯಿನ್ ಪ್ರೇಮ ಅವರು ನನಗೆ ಮೆಡಿಕಲ್ಗೆ ಸ್ಟಾರ್ಟಿಂಗು ನಾನು ಹಿಂಗೆ ಕೇಳ್ಕೊಂಡಾಗ ಮೆಡಿಕಲ್ಗೆ ಮೆಡಿಷನ್ ಅದು ಇದು ತರಿಸ್ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇವತ್ತರೆಗೂ ನಾನು ಯಾರನ್ನು ಕೇಳಿಲ್ಲ. ಸುಮಾರು ಜನಕ್ಕೆ ಗೊತ್ತು ನಾನು ಏನು ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ 3 ವರ್ಷ ಬೇಕಾಗಿತ್ತು. 3 ವರ್ಷ ಬೇಕಾಗಿತ್ತು ನಾನು ತೋರಿಸೋದಕ್ಕೆ. ಇವತ್ತು ಪ್ರತಿಯೊಂದು ಓಪನ್ ಬುಕ್ ಥರ ಇದೆ. ಇನ್ನು ಮೇಲೆ ಕೇಳಬೇಕು, ಬಿಡಬೇಕು, ಯೋಚನೆ ಮಾಡಬೇಕು. ಆದರೂ ಇಂಡಸ್ಟ್ರಿಯಲ್ಲಿ ಒಂದು ಅರ್ಧ ಜನಕ್ಕೆ ಗೊತ್ತು, ಆಶ್ರಮ ಮಾಡ್ತಾ ಇರೋದು ಗೊತ್ತು. ದತ್ತಣ್ಣ ಕೂಡ ಸೀರೆ ಕೊಟ್ಟು ಕಳಿಸಿದ್ದಾರೆ ಅಜ್ಜಿದಿರಿಗೆ, ಯಾವುದೋ ವಿಡಿಯೋ ನೋಡಿ. ರಮೇಶ್ ಭಟ್ ಸರ್ ಕೂಡ ಹೇಳಿದ್ದಾರೆ, ಹೆಂಗಮ್ಮ ಮಾಡ್ತಾಯಿದ್ಯಾ, ಇಲ್ಲಿದ್ದವಳು ಅಲ್ಲೋಗಿ ಹೆಂಗಮ್ಮ ಮಾಡ್ತಾಯಿದ್ಯಾ ಅಂತ ಕೆಲವು ಫೋನಲ್ಲಿ ಮಾತಾಡಿದ್ದು ಉಂಟು. ಶೋಭರಾಜ್ ಸರು, ನಮ್ಮ ಚೇತನ್ ಅವರು, ಅಂದರೆ ಹೀರೋ ಚೇತನ್ ಅಲ್ಲ, ವಿಲನ್ ಸರ್ ಚೇತನ್, ಅವರು ಆಶ್ರಮಕ್ಕೆ ಬಂದಿದ್ದಾರೆ. ಜಗ್ಗೇಶ್ ಅವ್ರ ವೈಫ್ ಬಂದಿದ್ದಾರೆ, ದೊಡ್ಡಣ್ಣ ಬಂದಿದ್ದಾರೆ, ಪ್ರಥಮ್ ಬಂದಿದ್ದಾರೆ, ಒಂದಷ್ಟು ಜನ ಕಲಾವಿದರು ಬಂದಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ನವೀನ ಸರ್ ಫೋನ್ ಮಾಡಿದರು, ಇಂಡಸ್ಟ್ರಿ ಆಶ್ರಮಕ್ಕೆ ಸಿನಿಮಾ ತೋರಿಸೋಣ ಅಂತ ಹೇಳಿ, ನೀವು ಯಾವತ್ತು ಹೇಳ್ತೀರಾ ಅಂತ ಈಗ ಫೋನ್ ಮಾಡಿದ್ರು. ಸೊ ಈ ಆಶ್ರಮವನ್ನು ಕಟ್ಟಿದ್ದಾಯ್ತು. ಈಗ 50-60 ಎಷ್ಟು ಜನ ಇದ್ದಾರೆ ಈಗ? 60 90 ಜನ 60 ಜನ. ಫಸ್ಟ್ ಮಕ್ಕಳಿದ್ರು, ಮಕ್ಕಳನ್ನ ಕತ್ಕೊಂಡು ಬಂದು ಭಿಕ್ಷೆ ಬೇಡಿಸ್ತಾ ಇದ್ರು. ಮಕ್ಕಳನ್ನ
ಆ ಮಕ್ಕಳನ್ನ ನಾವು ದೂರದಲ್ಲಿ ನೋಡಿ ನಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ದನ್ನು ಕಳಿಸ್ತಾ ಇದ್ರು. ಆ ತಾಯಿನ ಎಲ್ಲ ತಾಯಿನ ಮನೆಗೆ ಸೇರಿಸಿದ್ದುಂಟು ನಾನು. ಅದು ತುಂಬ ಖುಷಿ ಇದೆ ನನಗೆ. ಆ ತಾಯಿ ಆ ಮುಖಕ್ಕೆಲ್ಲ ಮಸಿ ಬೆಳೆದು ಬಿಡೋರು, ಭಿಕ್ಷೆ ಬೇಡಿಸ್ತಾ ಇದ್ರು. ನಾನು ಸಿನಿಮಾದಲ್ಲಿ ನೋಡಿದ್ದೆ ಅದೆಲ್ಲ, ಬಟ್ ನಿಜ ಜೀವನದಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿಗಳದು. ಆ ಥರದ್ದಿದೆ. ಆ ಮಗುನ ನಾವು ವಿಡಿಯೋ ಮಾಡಿ ಲೈವ್ ಮಾಡಿ ಆ ಪೋಸ್ಟೆಲ್ಲ ಹಾಕಿದ್ಮೇಲೆ ಅದು ಉತ್ತರ ಕರ್ನಾಟಕ ತಾಯಿ ಬಂದು ಆ ಮಗುನ ಇಲ್ಲಿ ಎತ್ಕೊಂಡಿದ್ದು ಹಾಗೆ ಉಳ್ಕೊಂಡು ಅಲ್ಲಿವರೆಗೂ ಹತ್ತಿದ್ದಾಳೆ ತಾಯಿ, ನನ್ನ ಮಗು ಸಿಕ್ಕಿದೆ ಅಂತ. ಅದೊಂದು ತುಂಬ ಖುಷಿ ಇದಾವೆಲ್ಲ ನನಗೆ. ಆಮೇಲೆ ಮಕ್ಕಳನ್ನ ಬಿಟ್ಬಿಟ್ಟೆ ಕಷ್ಟ ನಿಭಾಯಿಸೋದು ಅಂತ. ಯಾಕಂದರೆ ಮಕ್ಕಳದು ನಾನು ಇನ್ನೂ ರಿಜಿಸ್ಟ್ರೇಷನ್ ಮಾಡಿಸಿರ್ಲಿಲ್ಲ. ಇವ್ರಿಗೆ ದೊಡ್ಡವ್ರಿಗೆ 18 ವರ್ಷದ ಒಳಗಡೆ ನಾನು ಯಾರನ್ನೂ ಕರ್ಕೊಳ್ಳಲ್ಲ. 22 ವರ್ಷದ ಮೇಲ್ಗಡೆ ಎಷ್ಟಾರಾಗಿರಲಿ ನಾನು ಕರ್ಕೊಳ್ತೀನಿ. ಆಶ್ರಮದ ಸುಖ ದುಃಖ ಏನು? ಆಶ್ರಮ ಸುಖ ದುಃಖ, ನಾನೊಬ್ಳು ಕಲಾವಿದೆಯಾಗಿ ಡೈರೆಕ್ಟ್ರು ಬರ್ಕೊಡ್ತಾರೆ. ನಮ್ಮ ಹಣೆ ಬರೆಯುವಂಥ ಕತೆಗಾರ. ಒಂದು ಪಾತ್ರಕ್ಕೆ, ಒಂದು ಹೀರೋಗೆ, ಹೀರೋಯಿನ್ಗೆ, ಅಮ್ಮನಿಗೆ ನಮ್ಮ ಕತೆಗಾರ. ಬಟ್ ನಿಜ ಜೀವನದಲ್ಲಿ ಅನುಭವಿಸ್ತೀವಲ್ಲ, ಆ ಕತೆಗಾತಿ ಬೇರೆ, ಆ ಕತೆಗಾತಿ ನಾನೇ. ಯಾಕೆಂದರೆ ತಾಯಿ ಅನ್ನೋ ಪದಕ್ಕೆ ತುಂಬ ಅರ್ಥ ಇದೆ, ಅಪ್ಪ ಅನ್ನೋ ಪದಕ್ಕೆ ತುಂಬ ಅರ್ಥ ಇದೆ. ಯಾಕೆಂದರೆ ಒಬ್ಳು ತಾಯಿ ಮಗುನ ಸಾಕ್ಬೇಕಾದ್ರೆ ಈ 30 ವರ್ಷಕ್ಕೆ ಮುಂಚೆ ಏನೂ ಇರಲಿಲ್ಲ. ಫೋನ್ ಇರಲಿಲ್ಲ ತಾಯಿಗೆ, ಯಾವ ದೊಡ್ಡ ಬಂಗ್ಲೆ ಇರಲಿಲ್ಲ, ಒಂದು ಕಾರ್ ಇರಲಿಲ್ಲ ತಾಯಿಗೆ, ಏನೂ ಇಲ್ಲದೆ ಇಷ್ಟೇ ಅಗಲ ಮನೆಯಲ್ಲಿ 10 ಮಕ್ಕಳನ್ನ ಸಾಕಿರುವಂಥ ತಾಯಿ. ಈಗ ನನ್ನ ಹತ್ರ ಇರೋ ತಾಯಂದಿರೆಲ್ಲ 10 ಮಕ್ಕಳನ್ನ, 12 ಮಕ್ಕಳನ್ನ, 9 ಮಕ್ಕಳನ್ನ, 8 ಮಕ್ಕಳನ್ನ ಸಾಕಿರುವಂಥ ತಾಯಿ. ಆಗಿನ ದಿನಗಳಲ್ಲೇ ಗಂಡನ್ನು ಕಳ್ಕೊಂಡು ಇಲ್ಲ ಹೆಂಡತಿನ ಕಳ್ಕೊಂಡು ಅಪ್ಪ ಆದವನು ಮಕ್ಕಳನ್ನ ಸಾಕಿರುವಂಥವರೇ ಇರೋದು. ಇವತ್ತು ದುಡ್ಡಿದೆ, ಕಾಸಿದೆ, ಒಡವೆ ಸಿಗತ್ತೆ, ಕಿರ್ಚಿದ್ರೆ 100 ಜನ ಬರ್ತಾರೆ. ಆಗ ಒಂದು ಮಾತಾಡ್ತಿರ್ಲಿಲ್ಲ ತಾಯ್ದಿರು, ಮೈದಿರಿಗೆ ಭಯ ಪಡ್ತಿದ್ರು, ಮಾವದಿರಿಗೆ, ಅತ್ತೆದಿರಿಗೆ. ಅಂತಹ ತಾಯಿಗಳನ್ನ ನಿಮ್ಗೊಂದು ನೆಲೆ ಕಟ್ಕೊಟ್ಟಿರ್ತಾಳೆ. ಊಟ, ಬಟ್ಟೆ, ಕರಳು ಬರಳಿ ಕತ್ತರಿಸ್ಕೊಂಡು ನಿಮ್ಮನ್ನು ಒಂದು ಬದುಕು ಕೊಟ್ಟು, ಜೀವನ ಕೊಟ್ಟು ಎಲ್ಲ ಆದಮೇಲೆ ಆ ತಾಯಿನ ನಿಮ್ಗೊಬ್ಳು ಬಂದ್ಲು ಅಂದ ತಕ್ಷಣ ತಾಯಿ ಬೀದಿಲಿ ಬಿಡ್ತಿರಲ್ಲ, ಎಷ್ಟು ಸರಿ. ನಿಮ್ಮಲ್ಲಿರುವಂಥವ್ರು ಬಹುತೇಕರ ಕತೆ ಅದೇ. ಹೌದು, ಮಕ್ಕಳು ಒಳ್ಳೆಯದರಲ್ಲೇ ಇದ್ದಾರೆ, ಸ್ಥಿತಿವಂತರು. ಯಾಕೆಂದ್ರೆ ಅವ್ರು ದುಡಿಯೋಕ್ಕೆ ಶಕ್ತಿ ಇಲ್ಲಲ್ಲ. ಆದರೆ ಈಗ ಇವರು ಕಮೋಡಿಟಿ, ದುಡಿಯೋಕ್ಕೆ ಶಕ್ತಿ ಇಲ್ಲ ತಾಯಿಗೆ, ತಂದೆಗೂ ಶಕ್ತಿ ಇಲ್ಲ. ಯಾಕೆಂದ್ರೆ ಮಕ್ಕಳಿಗೋಸ್ಕರನೇ ಜೀವನ ತ್ಯಾಗ ಮಾಡಿಬಿಟ್ಟಿದಾರಲ್ಲ, ತೇದ್ಬಿಟ್ಟಿದ್ದಾರೆ, ಹರಿದು ತೇದ್ಬಿಟ್ಟಿದ್ದಾರೆ. ಇನ್ನು ದುಡಿಯೋಕ್ಕೆ ಶಕ್ತಿ ಎಲ್ಲಿದೆ? ನೀವು ಈ ಥರ ಬಿಸಾಕ್ತೀರಾ ಅಂದಿದ್ರೆ ಯಾವತ್ತೂ ಒಂದು ಅಷ್ಟು ಇಟ್ಕೊಳ್ತಿದ್ರು. ನೀವು ಈ ಥರ ಬಿಸಾಕ್ತೀರಾ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಮೈ ಮೂಳೆ ಮುರಿದು ಹೋಗಿದೆ. ಅಪ್ಪ ಈ ಕಡೆ ಸೌದು ಬಿಟ್ಟಿರ್ತಾನೆ ಹೆಂಡತಿ ಮಕ್ಕಳಿಗೆ, ತಾಯಿ ಗಂಡ ಮಕ್ಳಿಗೆ ಸೌದು ಬಿಟ್ಟಿರ್ತಾಳೆ. ದುಡಿಯೋಕ್ಕೆ ಶಕ್ತಿ ಇಲ್ಲ, ಮೈ ಮೂಳೆಯಲ್ಲಿ ಎದ್ದು ನಡೆಯೋ ಶಕ್ತಿನೂ ಇಲ್ಲ, ಮಾನಸಿಕ ಸ್ಥಿತಿಯೂ ಸರಿ, ಮಾನಸಿಕ ಸ್ಥಿತಿನೂ ಸರಿ ಇಲ್ಲ ಅವ್ರಿಗೆ. ಯಾಕೆಂದರೆ ಆ ನೋವು ತಗೊಂಡು ಅವಳಿಗೆ ಅವಳಾಗಿರಲ್ಲ. ಕೈ ಇಲ್ಲ ಅಂದರೆ ಜೀವನ ಮಾಡ್ಬೋದು, ಒಂದು ಕಾಲಿಲ್ಲ ಅಂದರೂ ಜೀವನ ಮಾಡ್ಬೋದು, ಒಂದು ಕಣ್ಣಿಲ್ಲ ಅಂದರೂ ಜೀವನ ಮಾಡ್ಬೋದು, ಅರ್ಧ ದೇಹ ಇಲ್ಲ ಅಂದವರು ಜೀವನ ಮಾಡೋರಿದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ತಲೆಯಲ್ಲಿ ಒಂದೇ ಒಂದು ನರ ವ್ಯತ್ಯಾಸ ಆದರೆ ಹೋದರೆ ನಾಯಿ ಆದರೂ ಕರೆದ್ಬಿಟ್ಟು ಅದಕ್ಕೆ ಅನ್ನ ಹಾಕ್ತಾರೆ ಬಾಯಿಲಿ ಅಂತ, ಮನುಷ್ಯನ ಕರೆಯೋರಿಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಇಲ್ಲ, ನಿಮ್ಮ ಆಶ್ರಮದ ಒಬ್ಬೊಬ್ಬ ವ್ಯಕ್ತಿಯ ಮಾತುಗಳನ್ನು ಕೇಳುವಾಗಲೂ ಅದು ಬಹಳ ನೋವಾಗ್ತದೆ. ಅವಳು ಮಕ್ಕಳೆತ್ತಿದ್ದವಳೆ, ಅನಾಥರು ಅಂತ ನಾವು ಇವತ್ತು ಅಂತಿದ್ದೀವಿ. ಅವಳು ಮಕ್ಕಳೆತ್ತಿದ್ದಾಳೆ, ಅವಳು ಒಂದು ಓಟ ಹಾಕಿದ್ದಾಳೆ, ಅವಳು ಜೀವನ ಕಟ್ಕೊಂಡಿದ್ದಾಳೆ, ಅವಳು ಬದುಕು ಕಟ್ಕೊಂಡಿದ್ದಾಳೆ, ಅವಳು ದೇವ್ರಿಗೆ ಕೈ ಮುಗ್ದಿದ್ದಾಳೆ. ಬಟ್ ಅವಳು ಮೋಸ ಮಾಡಿದ್ದೆಲ್ಲಿ? ತನಗೆ ತಾನು ಮಾಡ್ಕೊಂಡ್ಲ ಅಷ್ಟೇ ಅಲ್ವಾ? ಈಗ ಅಪ್ಪ ಆದವನು ಅಲ್ಲಿದ್ದಾನೆ, ಮಕ್ಕಳನ್ನ ಸಾಕಿದ್ದಾನೆ, ಕಷ್ಟಪಟ್ಟಿದ್ದಾನೆ, ತಂದೆ ಇಲ್ಲಿದ್ದಾನೆ ಅಂತ ಗೊತ್ತು, ಬೇಡ ಅವರಿಗೆ ಬರಲ್ಲ. ಹೇಗೆ ಈಗ ಮಾತ್ರ ಕೆಟ್ಟವನಾಗ್ತಾನೆ ನಿನ್ಗಪ್ಪ? ಅವತ್ತು ನಿನಗೆ ಯಾಕೆ ಕೆಟ್ಟವನಾಗ್ಲಿಲ್ಲ ಅಪ್ಪ? ಹೌದು, ನಿನಗೆ ಊಟ ಕೊಡಿಸ್ಬೇಕಾರೆ ಕೆಟ್ಟವನಾಗ್ಲಿಲ್ಲ, ಬಟ್ಟೆ ಕೊಡಿಸ್ಬೇಕಾರೆ ಕೆಟ್ಟವನಾಗ್ಲಿಲ್ಲ, ನಿನಗೆ ಅವನ ಜೀವನನೇ ತೇದಿ ನಿನಗೆ ಅರ್ಪಣೆ ಮಾಡ್ಬೇಕಾರೆ ಅಪ್ಪ ಕೆಟ್ಟವನಾಗ್ಲಿಲ್ಲ. ಈಗ ಹೆಂಗೆ ಕೆಟ್ಟವನಾಗ್ತಾನಪ್ಪ? ಈಗ ಅವನೊಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೂ ಇಷ್ಟ ಇಲ್ಲ ಇವರಿಗೆ. ಇಲ್ಲ, ಅಷ್ಟು ಟೈಮೂ ಇಲ್ಲ. ಊಟಕ್ಕೆ ಹೋದ್ರಿ ನೀವು ಸತ್ರೆ ನನಗೊಂದಷ್ಟು ನಂಬರ್ಗಳು ಸಿಕ್ಕಿರುತ್ತೆ, ಫೋನ್ ಮಾಡ್ತೀವಿ, ಅಮ್ಮ ನಿಮ್ಮ ತಾಯಿ ತೀರ್ಕೊಂಡಿದ್ದಾರೆ ಬಾ ಅಮ್ಮ, ನೀವು ಮಾಡ್ಕೊಳ್ಳಿ. ಹೌದಾ? ಯಾವಾಗ? ಎಷ್ಟೊತ್ತಿಗೆ?
ಸರಿ ನೀವು ಮಾಡ್ಕೊಳ್ಳಿ, ನಾನು ಇಲ್ಲೇ ಪೂಜೆ ಮಾಡ್ಕೋತೀನಿ. ಅಮ್ಮ ನಿಮ್ಮಮ್ಮನ ಹೆಣ ಇಲ್ಲಿದೆಯಮ್ಮ, ನಾನು ಅಲ್ಲೇ ಪೂಜೆ ಮಾಡ್ಕೋತೀನಿ. ಇನ್ನೊಂದು ಸ್ವಲ್ಪ ನಾನು ಏನಾರ ಕೈ ಕಾಲು ಹಿಡ್ಕೊಂಡು ಭಿಕ್ಷೆ ಬೇಡಿ ಕರೆದ್ರೆ ತಿಕ್ಕ ಮುಚ್ಕೊಂಡು ಫೋನ್ ಇಡೆ, ಅಷ್ಟಂದ್ರೆ ಪರವಾಗಿಲ್ಲ, ನೀನು ಅಮ್ಮನ ಫೋನ್ ಇಡೆ ಅಂತಾರೆ. ಅವ್ರಮ್ಮನ್ನ ಒಂದು ಕರ್ಪೂರ ಹಚ್ಚಕ್ಕೆ ಕರೆದಿದ್ದಕ್ಕೆ ಇದು ನನಗೆ ಅಯ್ಯೋ ಪರಮಾತ್ಮ. ಮಗನಿಗೆ ಫೋನ್ ಮಾಡ್ತೀನಿ, ರಾಂಗ್ ನಂಬರ್ ಅಂತಾನೆ. ಆಮೇಲೆ ಕೇಳಿಬಿಟ್ಟು 5 ನಿಮಿಷ ಫೋನ್ ಮಾಡ್ತೀನಿ ಅಂತಾನೆ. ಹಿಡ್ತೀನಿ, ಸ್ವಲ್ಪ ಹೊತ್ತಿಗೆ ಸ್ವಿಚ್ ಆಫು. ಎಷ್ಟೋ ಸತ್ತಿರೋ ಮನುಷ್ಯನ ನಾನು ಎಷ್ಟೋ ತಿಟ್ಕೋಬೋದು. ಹೌದಪ್ಪ. ಅವಳು ಅಷ್ಟು ಬೇಡವಾಗ್ತಾಳ ತಾಯಿ ತಂದೆ. ಏನಪ್ಪ ನನಗೆ ಅರ್ಥವೇ ಆಗ್ತಾ ಇಲ್ಲ ಇದು. ಏನು ಅಟ್ಲೀಸ್ಟ್ ಆಯ್ತಪ್ಪ, ತಪ್ಪಾಯ್ತು, ಅವ್ರು ಆಚೆ ಬಂದ್ರು, ನೀವು ಬೈದ್ರು, ಅವ್ರು ಬೈದ್ರು, ಏನೋ ಬಂದ್ರು. ಹೌದು. ಕರ್ಪೂರ ಹಚ್ಚಕ್ಕೆ ಯಾಕೆ ಕಷ್ಟ? ಇನ್ನಂತೂ ನಿಮಗೆ ಬೈಲಿಕ್ಕೆ ಅವನಿಗೆ ಬದುಕೇ ಇಲ್ವಲ್ಲ, ಅವನು ಬದುಕೇ ಈಗ ಸತ್ತೋಗ್ಬಿಟ್ನಲ್ಲಪ್ಪ, ಒಟ್ಟೋಯ್ತಲ್ಲ ಎಲ್ಲ. ಒಂದು ಶವ ಸಂಸ್ಕಾರ ಮಾಡ್ಲಿಕ್ಕೂ ಮನಸ್ಸಿಲ್ಲ. ನಾನು ಹಂಗೂ ಹೇಳ್ತೀನಿ, ನೀನೇನು ಖರ್ಚು ಮಾಡ್ಬೇಡ, ನಾನು ಭಿಕ್ಷೆ ಬೇಡ ಮಾಡ್ತೀನಿ. ಒಂದು ಕರ್ಪೂರ ಹಚ್ಚಿ ಒಂದು ಕಾಲು ಮುಗಿದ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಳಪ್ಪ, ನಿನ್ನ ಜೀವನ ಸಾರ್ಥಕವಾಗತ್ತೆ. ಹೌದು. ನಿನ್ನ ಕರ್ಮನ ಕಳ್ಕೋತೀಯ, ಸತ್ಯ. ಅದಕ್ಕೂ ಬರಲ್ಲ. ಆಮೇಲೆ ಇನ್ನೊಬ್ರು ಕರ್ಕೊಂಡ್ಬರ್ತಾರೆ, ಪೊಲೀಸ್ ಸ್ಟೇಷನಲ್ಲೇ ಡಿವೈಡ್ ಆಗ್ಬಿಡ್ತಾರೆ ಮಗ ಮಗಳು. ಆವಾಗ ಡಿಪಾರ್ಟ್ಮೆಂಟ್ ಅವರು ಕರ್ಕೊಂಡೋಗಿ ಬಿಡಿ ಅಂತ ಒಂದು ಲೆಟ್ರ್ ಕೊಟ್ಟು ಕಳಿಸ್ತಾರೆ. ಪಕ್ಕದ ಮನೆಯವರು ಅಂತ ಬರ್ತಾರೆ, ನನಗೆ ಸ್ವಂತ ಮಗಳೇ. ಪಕ್ಕದ ಮನೆಯವರು ಅಂತ ಬಂದಾಗ ನಂಗೆ ಆಲ್ರೆಡಿ ಫೋನ್ ಬಂದಿರುತ್ತೆ, ಮಗಳೇ ಬರ್ತಾ ಇದ್ದಾಳೆ, ಕ್ಯಾಕರ್ ಸುಗುತ್ ಕಳಿಸಿ ಬರ್ತಾರೆ. ಆ ತಾಯಿ ಜೊತೆಗೆ ಏನಿರ್ಬೋದು ಹೇಳಿ? ಅವಳು ಸಂಪಾದನೆ ಮಾಡಿದ್ದೇನು ಆ ತಾಯಿ? ಮಕ್ಕಳನ್ನ ಸಾಕಿ ಸಲ್ವಿ, ಅವಳು ಒಡವೆನ ಆಡ ಇಟ್ಟು ಗಂಡ ತೀರ್ಕೊಂಡ ಮೇಲೆ ಮಗನಿಗೊಂದು ಮನೆ ಮಾಡಿಕೊಟ್ಟು ಮಗ ಜೀವನ ಚೆನ್ನಾಗಿರಲಿ ಅಂತೇಳಿ ಎಲ್ಲ ಥರ ಬಯಸಿ ಅವಳು ಆಸೆ ಪಟ್ಟಿದ್ದು ಇಷ್ಟಿಷ್ಟು ಅನ್ನ. ಹೌದಪ್ಪ. ಗಂಜಿ, ರೇಷ್ಮೆ ಸೀರೆ ಅವಳು ಆಸೆ ಪಡ್ಲಿಲ್ಲ, 4 ಎಳೆ ಚೈನ್ ಆಸೆ ಪಡ್ಲಿಲ್ಲ, ಏನು ಇಲ್ಲ. ಮೈ ಮುಚ್ಲಿಕ್ಕೆ ಒಂದು ಬಟ್ಟೆ, ಮೈ ಮುಚ್ಕೊಳಕ್ ಒಂದು ಬಟ್ಟೆ, ಒಂದು 100 ರೂಪಾಯಿ ನೈಟಿ ಅಷ್ಟೇ. ಆ ಸೀರೆನೂ ಉಡಕ್ಕಾಗಲ್ಲ ವಯಸ್ಸಾದ್ಮೇಲೆ. ಒಂದು 100 ರೂಪಾಯಿ ಬಟ್ಟೆ, 2 ಗಂಜಿ, ಅದ್ರ ಜೊತೆಗೂ ಗಂಜಿ ಒಂದೊತ್ತೇ ಕೊಡು. ಪಕ್ಕದಲ್ಲಿ ಒಂದು ಪ್ರೀತಿ ಮಾತು, ಅಮ್ಮ ನೀನು ಊಟ ಮಾಡ್ದ, ಅಷ್ಟೇ ಸಾಕು. ಅಷ್ಟೇ ಬೇಕಾಗಿರೋದೊಳಗೆ. ಅವಳು ಮಾಡದೆ ಹೋದ್ರು ತಾಯಿ ಮಾಡ್ದೆ ಅಂತ ಹೇಳ್ತಾಳೆ. ಹೌದು. ಅಪ್ಪ ಅದವನು ಅಷ್ಟೇನೆ, ನೀನ್ ತಿಂದ ಮಗನೇ, ನೀನು ಊಟ ಮಾಡ್ದೇನೋ ಅಂತ ಕೇಳ್ತಾನಪ್ಪ. ಅದನ್ನು ನಿಮ್ ಯೋಗ್ಯತೆ ಕೊಟ್ಟಿಲ್ಲ ಅಂದ್ರೆ ಬದುಕಿದ್ದು ವೇಸ್ಟ್. ಇವರು ಮನುಷ್ಯರ ಅಂತ. ಆಮೇಲೆ ಆ ತಾಯಿ ಜೊತೆಗೆ ಒಂದು ತಟ್ಟೆ, 1.5 ಲಕ್ಷ ಫೋನ್ ಮಗಳ ಕೈಯಲ್ಲಿ. ನೋಡಿ ಆ ಎಮ್ಮ ಇಷ್ಟೇ ಇದೆ, 22 ರಾಡಿದೆ ಮೈಯಲ್ಲಿ. ಅಯ್ಯಯ್ಯೋ, ಅಂದ್ರೆ ಅಷ್ಟು ಹೊಡೆದಿದ್ದಾರೆ? ಅಲ್ಲ, ರಾಡು ಎಲ್ಲೋ ಆಕ್ಸಿಡೆಂಟ್ ಆಗಿದೆ. 18 ಹೊಲಿಗೆ ಕೈಯಲ್ಲಿ. ನಡಿಯಕ್ಕಾಗಲ್ಲ. ಪೊಲೀಸ್ ಅವರು ಹೇಳ್ತಾರೆ ನಾನು 3 ತಿಂಗಳು ಬದುಕುವುದೇನೋ ಅಂತ. ಆದರೂ ಬಿಟ್ಟು ಹೊಟ್ಟೋಗ್ತಾರೆ. ಏನಕ್ಕೆ ಅಂತ ಕೇಳಿಲ್ಲ ನೀವು?